ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಗೈಸ್ ನಮ್ಮ ಮನೇಲಿ ಬಳೆ ತರದೇ ಮರ್ತೋಗ್ಬಿಡಿದೀನಿ. ನನ್ನ ಫ್ರೆಂಡ್ ಹರ್ಷಿತಾ ಗೊತ್ತಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಸ್, ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬ ಆಯ್ತಾ. ಸೊ ನಾನು ಒಳ್ಳೆ ಹುಚ್ಚಿ ಥರ ಹಾಕೊಂಡಿದ್ದೀನಿ ಟೀ ಶರ್ಟ್ಸ್ನ. ಎಸ್, ನಾನು ಇವಾಗ ಎದ್ದಿದ್ದು, ಇನ್ನು ಮುಖ ತೊಳ್ದಿಲ್ಲ, ಅಲ್ಲೂ ಬ್ರಷ್ ಮಾಡಿ ಸ್ನಾನ ಮಾಡಿಲ್ಲ, ಏನೇನು ಇಲ್ಲ. ಸೊ ಹಾಗೆ ವಿಶ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಿವತ್ತು ನಾನು ಸ್ಯಾರಿ ಹಾಕೊತಾ ಇದ್ದೀನಿ. ಸೊ ರೆಡ್ ವಿತ್ ಐ ಥಿಂಕ್ ಇದು ಸೊ ಎಸ್, ಜಸ್ಟ್ ಒಂದು ಹಾಫ್ ಆನ್ ಅವರ್ ಕೊಟ್ಟರೆ, ಹಾಫ್ ಆನ್ ಅವರ್ ಟೈಮ್ ಸಾಕು. ಹೋಗಿ ಟಕ್ಕಂತ ಹಿಂಗೆ ರೆಡಿಯಾಗಿ ಬಂದ್ಬಿಡ್ತೀನಿ. ತುಂಬ ಭಾರ ಅನಿಸಿದೆ. ನನ್ನ ಡಿಸೈನರ್ ಕಳಿಸಿರೋಂಥದ್ದು. ನೋಡೋಣ ವೇರ್ ಮಾಡೋಣ ಹೇಗೆ ಅನ್ಸುತ್ತೆ. ಐ ಹೋಪ್ ನನಗೆ ಈ ಒಂದು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಿಕಾಸ್ ನಾನು ಈ ಪರ್ಪಲ್ ಜಾಸ್ತಿ ಎಲ್ಲೂ ಹಾಕ್ಕೊಳ್ಳಲ್ಲ, ನನಗಿಷ್ಟ ಇಲ್ಲ ಯೂಸಿಲಿ. ಅಂದರೆ ಕಲರ್ ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ. ಪರವಾಗಿಲ್ಲ, ಇಟ್ಸ್ ಓಕೆ. ಇದು ಜ್ಯುವೆಲರಿ ಆಗಿರ್ಬೋದು, ಇಯರಿಂಗ್ಸ್, ನೆಕ್ ಚೈನ್, ಬ್ಯಾಂಗಲ್ಸ್ ಎಲ್ಲ ಕಳಿಸಿದ್ದಾರೆ. ಸೊ ರೆಡಿಯಾಗಿ ಟಕ್ ಅಂತ ಹಾಕ್ಕೊಂಡು ಬರ್ತೀನಿ, ಹೇಗೆ ಕಾಣಿಸ್ತೀನಿ ಅಂತ ಹೇಳಿ. ಸೊ ನಮ್ಮ ಪಕ್ಕದ ಮನೆ ಅಕ್ಕ ಹಾಕ್ಕೊಡ್ತಾರಂತ ಸ್ಯಾರಿನ. ನಂಗೆ ನಿಜವಾಗ್ಲೂ ಈ ಥರ ರೇಷ್ಮೆ ಸ್ಯಾರಿ ಎಲ್ಲ ನಂಗೆ ನಿಜವಾಗ್ಲೂ ಹಾಕ್ಕೊಳಕ್ಕೆ ಬರಲ್ಲ. ಮ್ಯಾನೇಜ್ ಮಾಡ್ತೀನಿ, ಬಟ್ ಫಂಕ್ಷನ್ಸ್ಗೆಲ್ಲ ಇವತ್ತು ಪೂಜೆ ನಮ್ಮ ಮನೇಲಿನ ಗೌರಿ ಗಣೇಶ ಏನೂ ಕೂರಿಸಿಲ್ಲಲ್ಲ. ಸ್ಯಾರಿ ಹಾಕ್ಕೊಂಡು ಕೂರ್ಸೋದು ಅಂದರೆ ಐ ಥಿಂಕ್ ಇಟ್ಸ್ ಟು ಡಿಫಿಕಲ್ಟ್ ಅಂತ. ಸೊ ಅದಕ್ಕೆ ಚೆನ್ನಾಗಿ ಉಡ್ಸ್ಕೊಂಡ್ಬಿಡೋಣ ಅವೆಲ್ಲ. ಸೊ ಸ್ಯಾರಿ ಹಾಕ್ಕೊಂಡು ಬರ್ತೀನಿ, ಸ್ನಾನ ಮಾಡಿಕೊಂಡು ಬಾಯ್. ಗೈಸ್, ನನ್ನ ತಮ್ಮ ಊರಿಗೆ ಹೋಗ್ತಿದ್ದಾನೆ ಗೈಸ್. ಹೀರೋ ಅಂದರೆ ಯಾಕೆ ಹೋಗ್ತಿದ್ಯಾ? ಹಾಂ, ಲೋ, ಈ ನಮ್ಮನೆ ಹಬ್ಬ ಇಂಪಾರ್ಟೆಂಟ್ ತಾನೆ ಸರ. ಗೈಸ್, ನಮ್ಮ ಮನೇಲಿ ಇನ್ನೂ ಗೌರಿ ಗಣೇಶ ಕೂಡ್ಸ ಇಲ್ಲ. ಅಲ್ಲೇ ನೋಡಿ ಊರಿಗೆ ಹೋಗ್ತಾ ಇದ್ದಾನೆ ಇವನು. ಊರಿಗೆ ಇಂಪಾರ್ಟೆಂಟ್ ಅಂದರೆ ಯಾವಾಗಲೂ ಇವನು ಫಸ್ಟು ಊರಿಗೆ ಹೋಗ್ತಾನೆ ಗೈಸ್. ಇವನು ಬೇಜಾರು ಮಾಡ್ತಾನೆ ನಿಜವಾಗ್ಲೂ. ಹೊಸ ಮನೇಲಿ ಕೂಡ್ಸ್ಬೇಕಾಗುತ್ತೆ ಅಷ್ಟೇ. ಸೊ ಈಗ ಅವ್ನು ಊರಿಗೆ ಹೋಗ್ಲೇಬೇಕು. ಸೊ ಕಳ್ಸ್ಕೊಡೋಣ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಈ ವಿಡಿಯೋದಲ್ಲಿ ನಾನು ಒಬ್ಬಳೇ ಇರ್ತೀನಿ ಗೈಸ್. ಈಗ ಹಿಂದೆ ಒಂದು ಚೂರು ಇದಾಗ್ಬಿಡಿದೆ ಅಷ್ಟೇ. ಚೆನ್ನಾಗಿ ರೆಡಿ ಆಗಿದ್ದೀನಾ? ಬಾಯ್ ಬ್ಲೌಸು ಜಿಗಿ ಜಿಗಿ ಅಂತಿದ್ದಾರೆ ಅದಕ್ಕೆ. ಗೈಸ್, ಏನು ಗೊತ್ತಾ, ಗೌರಿಗೆ ನಾನು ಬಳೆ ಥರದೇ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತು ಏನೋ ಗಣೇಶಗೆ ಫುಲ್ಲು ತಿಂಡಿ ಎಲ್ಲ ಇಷ್ಟ ಅಂತ ಅಲ್ಲ. ಸೊ ಅದೆಲ್ಲ ನಾನು ಬರೀ ಫ್ರೂಟ್ಸ್ ಹಾಕು ಅಂತ ನಿನ್ನೇನು ಸ್ಟಾಪ್ ಮಾಡಿಬಿಟ್ಟಿದ್ದೆ ತರೋದು. ಸೊ ಇಲ್ಲ, ನಮ್ಮ ಅಕ್ಕ ಈ ಥರ ಹೇಳಿದಲ್ವ, ಹಾಗಾಗಿ ಈಗ ಅರ್ಜೆಂಟು ಹೋಗ್ತಾ ಇದ್ದೀನಿ. ಅಪ್ಪ, ನನಗಂತೂ ನಿಜ ಅರೆ ನನಗನ್ನಿಸ್ತು ನಮ್ಮಮ್ಮ ಇಲ್ಲದೆ ಸೀರಿಯಸ್ಲಿ ನಾನು ಒಬ್ಬಳೇ ಈ ಹಬ್ಬನ ಮಾಡಲೇಬಾರ್ದಿತ್ತು ಅಂತ. ನಿಜವಾಗ್ಲೂ ನಂಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಒಬ್ಳು ಕೈಲಿ ಆಗ್ತಿಲ್ಲ. ನನ್ನ ತಮ್ಮ ಬೇರೆ ಊರಿಗೆ ಹೋಗ್ಬಿಟ್ಟ, ನನ್ನ ಕಸಿನೂ ಊರಿಗೆ ಹೋಗ್ಬಿಟ್ಟಿದ್ದಾನೆ. ಈಗ ನನ್ನ ಅಣ್ಣನ ಜೊತೆ ನಾನು ಯು ಟೇಕ್ ಸರ್ ಲೆಫ್ಟ್ ತಗೋಬಿಡಿ. ನಮ್ಮ ಅಣ್ಣನ ಜೊತೆ ನಾನು ಏನು ಮಾಡಲಿ? ಅವ್ರಿಗೆ ಪಾಪ ಏನೂ ಬರಲ್ಲ ಆಯಿತಾ. ಸೊ ಇನ್ನು ನಂಗೆ ತಲೆ ಕೆಟ್ಟೋಗ್ತಿದ್ದೆ ಏನು ಮಾಡಬೇಕಾದ್ರೆ. ಸೊ ಫಸ್ಟ್ ಹೋಗಿ ಈಗ ಅದೇ ಏನೇನು ಬೇಕು ಸ್ವಲ್ಪ ತೊಗೊಂಬಂದ್ಬಿಡೋಣ. ತೊಗೊಂಡಾಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಚೆನ್ನಾಗಿ ಕಾಣ್ತಿದ್ದೀನಿ ನಾನು. ಸೈಜ್ ಯಾವುದಾದ್ರೂ ದೇವರಿಗೆ ನನ್ನ ಸೈಜ್ ಕೊಟ್ಬಿಡಿ. ಎಸ್, ಫೈನಲಿ ಇವಾಗ ಗಣೇಶನ ಗೌರಿನ ಕೂರಿಸ್ತಾ ಇದ್ದೀವಿ. ಸೊ ಬನ್ನಿ, ಫಸ್ಟು ನಾವು ಈ ಒಂದು ಪಂಚೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಪಂಚೆ ಹಾಕ್ಕೊಬೇಕಾಗುತ್ತೆ. ಬಿಕಾಸ್ ದೇವರಿಗೆಲ್ಲ ಇದಿರಬೇಕಲ್ವಾ, ಮುಟ್ಟಿರಬಾರ್ದು. ಹಾಗಾಗಿ ನೋಡಿ, ಫಸ್ಟು ಈ ಥರ ಒಂದು ಪಂಚೆ ಹಾಕ್ಕೊಬೇಕು. ನನಗೂ ನಮ್ಮ ಅಕ್ಕನೇ ಹೇಳ್ಕೊಟ್ಟಿರೋದು. ಸೊ ಫಸ್ಟು ಈ ಥರದ್ದೊಂದು ಪಂಚೆ ಹಾಕೋದು. ಅದಾದಮೇಲೆ ನೆಕ್ಸ್ಟು ನಾವು ನೆನ್ನೆ ತಂದಿದ್ದು ಬಾಳೆ ಎಲೆ ಇದು ನೋಡಿ. ನಾನು ಹಿಂಗೆ ಮಾಡಬೇಕಾದ್ರೆ ಫುಲ್ ತೋರಿಸ್ಬಾರ್ದು, ಆ ಬಾಳೆ ಎಲೆ ಫುಲ್ ಡೀಪಲ್ಲಿ ತೋರಿಸ್ಬೇಕು. ಬಾ ನೋಡಿ ಗೈಸ್, ಹಿಂಗಾದ್ರೆ ನಾವು ಹೆಂಗೆ ಮಾಡೋದು? ಕೆಳಗಡೆ ಹೋಗ್ಕೋತವ್ರೆ. ಬಾ ಮುದ್ದು. ಬಾ ಬಾ ಬ್ರೀಜ್ ತಗೋಣ. ಬಾ ಹೋಗೋಣ. ಈ ಭಾವನೆ ಬರ್ತಾರೆ ನೋಡಿ. ಬಾ ಬ್ರೀಜ್ ತಗೋಣ. ತಿನ್ನೋಣ, ತಿನ್ನು ತಗೋ. ಏನ್ ನೀನು? ಹಾ, ಇಳಿ ಕೆಳಗಡೆ ಇಳಿ.
ನಾನು. ಏನಕ್ಕಪ್ಪ ಅಂದರೆ ಇದ್ರ ಮೇಲೆ ನಾವು ಅಕ್ಕಿ ಹಾಕಬೇಕು ಫಸ್ಟು. ನೋಡಿ ಈ ಥರ. ಗೈಸ್ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೋಬಿಡಿ. ಬಿಕಾಸ್ ಇದು ನಮ್ಮ ಮನೇಲಿ ಫಸ್ಟ್ ಟೈಮ್ ನಮ್ಮಮ್ಮ ಇಲ್ಲದೆ ಯಾರು ಸಪೋರ್ಟ್ ಇಲ್ಲದೆ ಮಾಡ್ತಾ ಇದ್ದೀನಿ. ಏಕೆಂದರೆ ಇದು ಲಾಸ್ಟ್ ಹಬ್ಬ ಈ ಮನೇಲಿ ನಮ್ಮದು. ಸೊ ಹೋಗ್ಬಿಡೋಣ ಮಾಡಿ ಚೆನ್ನಾಗಿ ಗ್ರ್ಯಾಂಡಾಗಿ ಅಂತ. ಐ ಥಿಂಕ್ ಇಷ್ಟು ಸಾಕು. ಬಾಳೆ ಎಲ್ಲ ಸೊ ಇಟ್ಟಾಯಿತು. ಇದ್ರ ಮೇಲೆ ಫಸ್ಟ್ ಈಗ ನಾವು ಗಣೇಶನ ಇಡಬೇಕು. ಗಣೇಶನ ಫೋಟೋ ಲಾಸ್ಟಲ್ಲಿ ಓಪನ್ ಮಾಡ್ತೀನಿ, ವೆಯ್ಟ್ ಮಾಡಿ. ಇದೊಂದು ಚೂರು ಇದು ಮಾಡಿರ್ತೀನಿ ಅಷ್ಟೇ. ಓಪನ್ ಮಾಡಿಬಿಡ್ಲಾ? ಪರವಾಗಿಲ್ಲ, ಈಗಲೇ ಮಾಡ್ತೀನಿ ಬಿಡಿ. ಯಾರ್ಯಾರು ಗಣೇಶನ್ ನೋಡಿಲ್ಲ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ವಾ, ಫಸ್ಟು ಗಣೇಶ ಈ ಕಡೆ ಅನ್ಸುತ್ತಲ್ಲ, ಅಕ್ಕಿ ಮೇಲೆ ಕೂರಿಸ್ಬೇಕು ಗಣೇಶನ. ಯಾ, ಗಣೇಶ ಕೂತ್ಕೊಂಡ ನೋಡಿ. ಗಣೇಶನ ಕೂರ್ಸಾಯ್ತು. ಸೊ ಈಗ ಅದ್ರ ಪಕ್ಕ ನಾವು ಗೌರಮ್ಮನ ಕೂರಿಸ್ಬೇಕು ತಾನೆ. ಎಸ್, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಕೂದಲು ಕಟ್ಟಬೇಕಂತೆ. ಬಟ್ ಇದು ನಾನು ಸ್ವಲ್ಪ ಕರ್ಲ್ ಮಾಡ್ಕೊಂಡಿದ್ದೀನಿ ಸ್ಟೈಲಾಗಿ ಕಾಣಲಿ ಅಂತ. ಹಾಗಾಗಿ ಏನಿಲ್ಲ, 1 ಮಂತ್ಸಿಂದ ಪೂಜೆ ಮಾಡಿಲ್ಲ ನೋಡಿ ಗೌರಮ್ಮ. ಸೊ ಗೌರಮ್ಮನ ಪಕ್ಕದಲ್ಲಿ ಕೂರಿಸ್ಬೇಕು. ಗಣೇಶ ರೈಟ್ ಸೈಡಲ್ಲಿ ಕೂರಿಸ್ಬೇಕು. ಓಕೆನಾ? ಸೊ ಇಷ್ಟು ಇಟ್ಟಾದ್ಮೇಲೆ ನಾವು ಫಸ್ಟ್ ಮಾಡ್ಬೇಕು ಏನು ಗೊತ್ತಾ, ಒಂದು ಗ್ಲಾಸಲ್ಲಿ ಅಕ್ಕಿ ತುಂಬಬೇಕು. ಫುಲ್ ತುಂಬಾರ್ದು. ಫುಲ್ ತುಂಬಬೇಕು ಅಂದರೆ ಇಲ್ಲಿ ಹಾಕಿರೋದು ಒಂದು ಸ್ವಲ್ಪ ಎತ್ಕೊಬೇಕು. ಇದಕ್ಕೆ ಗರ್ಕೆ ತಂದಿದ್ದೀವಿ ನಾವು ಔಟ್ಸೈಡಿಂದ ದುಡ್ಡು ಕೊಟ್ಟು. ಇದೆಲ್ಲ ನಮ್ಮ ಊರಲ್ಲಿ ಫ್ರೀಯಾಗಿ ಸಿಕ್ತಿತ್ತು. ಸೊ ಈ ಒಂದು ಗರ್ಕೆನ ನಂಗೊಂದು ಸ್ವಲ್ಪ ಡೌಟು, ರೈಟ್ ಆರ್ ಲೆಫ್ಟ್? ಈಗ ಗಣೇಶ ತಲೆ ಮೇಲೆ ಇದೊಂಚೂರು ಬರಬೇಕು, ಹಾಗೆ ಅದ್ರ ಹಿಂದೆ ಇಡ್ತಾ ಇದ್ದೀನಿ. ಹೀಗೆ ಐ ಥಿಂಕ್ ಇದೊಂದು ಸ್ವಲ್ಪ ಕೆದ್ರಕೊಂಡ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟು ಇಷ್ಟು ಇಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಮ್ಮ ಗಣೇಶನಿಗೆ ಫಸ್ಟು ಮೇಯ್ನ್ ಏನು ಮಾಡಬೇಕು, ಜನವಾರ ಹಾಕಬೇಕು. ಇದನ್ನು ನಾನೇ ಮನೇಲಿ ಮಾಡ್ಕೊಂಡಿರುವಂಥದ್ದು. 5 ರೂಪಾಯಿ ದಾರ ತಂದುಬಿಟ್ಟು 5 ಎಳೆ ಮಾಡಿದ್ದೀನಿ. 3 ಎಳೆ 5 ಎಳೆ 2 ಮಾಡ್ಬೋದು, ಬಟ್ ನಾನು 5 ಎಳೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಗಣೇಶನಿಗೆ ಹೆಂಗೆ ಹಾಕ್ಬೇಕು ಗೊತ್ತಾ, ಹಿಂಗಾದ್ರೂ ಹಾಕ್ಬೋದು, ಹಿಂಗಾದ್ರೂ ಹಾಕ್ಬೋದು. ಸೊ ನಾವು ಮನುಷ್ಯರು ಎಡಗಡೆಯಿಂದ ಹಿಂಗೆ ಹಾಕ್ತೀವಿ. ಸೊ ಹೀಗೆ ಕಟ್ಕೊಂಬೇಡ. ಸ್ವಲ್ಪ ಉದ್ದನೇ ಕಟ್ಟಿದ್ದೀನಿ ನಾನು, ಬೇಕಾಗುತ್ತೆ ಅಂತ ಹೇಳಿ. ಸೊ ಹಿಂದೆ ಸೇರಿಸಿ ಗರ್ಕೆ ಸೇರಿಸೇ ಕಟ್ಬಿಡ್ತೀನಿ, ಟೈಟಾಗಿ ಕೂತ್ಕೊಳ್ಳಿ. ಓಕೆ, ಎಸ್, ಫಿಕ್ಸ್. ಸೊ ನೆಕ್ಸ್ಟ್ ನಾವೀಗ ಗಣಪತಿಗೆ ಕುಂಕುಮ ಇಡೋಣ. ಗೌರಮ್ಮ, ನಾನೇ ಗೌರಿ ಹೇಳ್ಬೇಕಂದ್ರೆ. ಇದೆಲ್ಲ ಹೊಸದು ನನಗೆ. ಕೇಳಿ, ನಮ್ಮ ಊರ ಕಡೆ ಕುಣಿಸ್ತಾ ಇದ್ರು, ಅಲ್ಲಿಗೆ ಹೋಗ್ತಾ ಇದ್ದೆ, ಪೂಜೆ ಮಾಡ್ತಾ ಇದ್ದೆ. ಪಾಪ ಇಲ್ಲಿಗೂ ನಾವೇನು ಮಾಡ್ತೀವಿ ಅದೆಲ್ಲ ಇಲ್ಲಿಗೂ ಮಾಡೋಣ, ಯಾಕೆಂದ್ರೆ ನಾವು ಇಡೋ ಫುಡ್ ಎಲ್ಲ ಇಲ್ಲಿನೇ ಅಲ್ವಾ ತಿನ್ನೋದು. ಹಾಗಾಗಿ ಅಂತ ನಾವು ಭ್ರಮೆಯಲ್ಲಿ ಇರ್ತೀವಿ ಅಷ್ಟೇ, ತಿಂತವೆ ಅಂತ. ಅದನ್ನ ನಾವೇ ತಿಂತೀವಿ ಅಷ್ಟೇ. ಕರೆಕ್ಟಾ? ಆಗಲೇ ಹೇಳಿದ್ದೀನಿ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಅಟ್ಲೀಸ್ಟ್ ಒಂದು 90% ಆದರೂ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ನನಗೆ ನಂಬಿಕೆ. ಓಕೆ, ಸೊ ಇವಾಗ ನಾವೇನು ಮಾಡೋಣ, ಫಸ್ಟು ಈ ಗಣೇಶನಿಗೆ ಏನೇನು ಬೇಕು ಇಡೋಣ. ಈಗ ಗಣೇಶಗೂ ಮಾಡ್ತು, ಗೌರಿಗೂ ಪಕ್ಕನೇ ಮಾಡೋಣ. ಗೌರಮ್ಮಂಗೆ ನಾನು ಬಳೆ ತಂದಿದ್ದೀನಿ ನೋಡಿ. ನನ್ನ ಸೈಜ್ ತಂದಿದ್ದೀನಿ, ಬಿಕಾಸ್ ಎಲ್ಲ ಆದಮೇಲೆ ನಾನು ಹಾಕೋಬೇಕಲ್ಲ, ಅದಕ್ಕೆ.
ಸೊ ನೆಕ್ಸ್ಟ್ ಗಣೇಶಗೆ ಹೂ ಹಾರ, ಸ್ಮಾಲ್ ಹಾರ. ಸ್ವಲ್ಪ ದೊಡ್ಡ ಆಗ್ಬೋದು ಅನ್ಸುತ್ತಲ್ವಾ. ನಮ್ಮ ಅಣ್ಣ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಟ್ಟ ಹೂವನ್ನ. ಸೊ ಈಗ ಹಿಂಗೆ ಹಾಕ್ಬಿಡೋದು. ಪರ್ಫೆಕ್ಟ್ ಗೈಸ್, ಪರ್ಫೆಕ್ಟ್. ಹೂ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನಮ್ಮ ಮನೇಲೂ ಅಷ್ಟೇ ಹೂ ಮುಟ್ಸಿದ್ರು ಹೂಗೂ ನಾನು ಅಷ್ಟನ್ನ ಕುಂಕುಮ ಇಡ್ತೀನಿ. ಅದೊಂಥರ ನನಗೊಂದು ಇದು. ಗೌರಮ್ಮನಿಗೆ ಬಿಡಿ ಹೂ ಹಾಕ್ತೀನಿ, ಓಕೆನಾ ಗೈಸ್. ಈಗ ನಾವು ಬಳೆ ಇಟ್ಟಿದ್ವಿ ಗೌರಮ್ಮನಿಗೆ. ಇವಾಗ ಬ್ಲೌಸ್ ಪೀಸ್, ಫಸ್ಟ್ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಬಳೆ ಇಡೋಣ, ಚೆನ್ನಾಗಿ ಕಾಣಿಸುತ್ತೆ. ಸೊ ಗೌರಮ್ಮನಿಗೆ ಏನು ಮಾಡೋದು, ಜುಟ್ಟು ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹೂ ಇರುತ್ತಲ್ಲ ಅದನ್ನು ಮುಡ್ಸೋ ಥರ ಹಿಂಗೆ ಮೇಲೆ ಒಂದು ಹೂ ಇದ್ರೊಳಗಡೆ ಇಡೋಣ ಹಿಂಗೆ. ಇದು ಬೇಡ. ಎಸ್, ಐ ಥಿಂಕ್ ಇಟ್ಸ್ ಗುಡ್. ಇವಾಗ ಇಷ್ಟ ಆಯಿತು. ಇಟ್ಟಾದ್ಮೇಲೆ ಇವಾಗ ಏನು ಮೇಯ್ನ್ ಎಲ್ಲ ಇಬ್ರಿಗೂ ಗೌರಿ ಗಣೇಶನಿಗೂ ಫುಡ್ ಮೇಯ್ನ್ ಇಂಪಾರ್ಟೆಂಟು. ಸೊ ನೋಡಿ ಎಲ್ಲ ಥರ ಫ್ರೂಟ್ಸು ತಂದಿದ್ದೀನಿ. ನೆನ್ನೆ ಸೀತಾಫಲ ತಂದಿದ್ದೆಲ್ಲ ಹಣ್ಣಾಗ್ಬಿಡಲ್ಲ ಅಲ್ಲಿ. ಸೊ ನಾನು ಇದನ್ನು ಇಲ್ಲಿಟ್ಕೊಡ್ತೀನಿ. ಏಕೆ ಅಂತಂದರೆ ಹಣ್ಣು ಇಲ್ಲಿಟ್ಲಿ ನಮ್ಮ ಕಿಯಾ ಬ್ರಿಡ್ಜು ಸ್ವಲ್ಪ ತರಲೆ ಮಾಡಿದ್ರು ಹೋಗ್ಬಿಡುತ್ತೆ. ನೆಕ್ಸ್ಟು ಫ್ರೂಟ್ಸು ಆಮೇಲೆ ಇದು ಗಣೇಶಗೆ ಏನೇನು ಇಷ್ಟ ಎಲ್ಲ ತಂದಿದ್ದೀನಿ ನೋಡಿ. ಆ್ಯಕ್ಚುಲಿ ಏನೇನು ಇಡ್ತಿದ್ದೀನಿ ಎಲ್ಲ ರೆಡಿಮೇಡ್ ಗೈಸ್. ಇದು ಒಬ್ಬಟ್ಟು ಇಲ್ಲಿಟ್ಬಿಡ್ತೀನಿ. ನಮ್ಮ ಕಿಯಾ ಬ್ರಿಡ್ಜು ಸರಿ ಇಲ್ಲಪ್ಪ, ಸ್ವೀಟ್ ಕಂಡುತ್ತವೆಲ್ಲ ಇದು ಮಾಡ್ತಾರೆ. ಇದು ಕರ್ಜಿಕಾಯಿ ಇಟ್ಟಿದ್ದೀನಿ. ಮತ್ತು ಇದು ಕೋಡ್ಬಳೆ, ಇದು ಬಂದ್ಬಿಟ್ಟು ಚಕ್ಲಿ. ನಿಮಗೆಲ್ಲ ಗೊತ್ತು, ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಹೇಳಬೇಕಲ್ಲ. ಹಿಂದೆ ಮುಂದೆನೂ ಇಡ್ಬೋದು, ಏನಾಗಲ್ಲ. ಸೊ ಗೈಸ್, ಗಣೇಶಗೆ ಕರ್ಜಿಕಾಯಿ ಇಷ್ಟ ಆಗಿರೋದ್ರಿಂದ ನಾವು ಗಣೇಶನ ಪಕ್ಕನೇ ಸ್ವೀಟ್ ಇಡ್ತಾ ಇದ್ದೀವಿ, ಈ ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಎಲ್ಲ. ಸೊ ನನ್ನ ಪ್ರಕಾರ ಇಟ್ಸ್ ಪರ್ಫೆಕ್ಟ್, ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ. ಸೊ ಇವಾಗ ಮೇಯ್ನ್ ಏನು ಹೇಳಿ, ಪೂಜೆ ಮಾಡಬೇಕಲ್ವಾ. ಸೊ ಎಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ. ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ. ಸೊ ನನ್ನ ಸ್ಯಾರಿ ಚೆನ್ನಾಗಿ ಕಾಣಿಸಿದೆ ಗೈಸ್. ಸೊ ಈ ಒಂದು ಸ್ಯಾರಿ ನಿಮ್ಗೆ ಏನೋ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕ್ಯಾಪ್ಷನಲ್ಲಿ ನಾನು ಹಾಕ್ತೀನಿ ಎಲ್ಲಿ ಏನು ಅಂತ. ಸೊ ಇನ್ನೂ ಫೋಟೋ ತೊಗೊಬೇಕು, ವಿಡಿಯೋ ಮಾಡಬೇಕು, ಗಾಡ್ ತುಂಬ ಕೆಲಸಗಳಿದೆ. ಒಂದು ಫೋಟೋ ಹಂಗೆ ಕ್ಲಿಕ್ ಮಾಡಿಬಿಡು, ಕೂತಿರ್ತೀನಿ. ಗೈಸ್ ನೋಡಿ ಫೈನಲಿ ಎಷ್ಟು ಚಂದ ನಾವು ಗಣೇಶ ಗೌರಿನ ಕೂರಿಸಿ ಪೂಜೆ ಮಾಡಿದ್ದೀವಿ ಅಂತ. ಗೌರಿಗೆ ಗಣೇಶಗೆ ಏನೇನು ಫುಡ್ ಇಷ್ಟ ಅದೆಲ್ಲ ನಾವು ಇಟ್ಟಿದ್ದೀವಿ, ನೀವೇ ನೋಡ್ಬೋದು. ಗೈಸ್ ಮನೇಲೇ ಪ್ರಸಾದ ಅಂತ ಏನಾದರೂ ಮಾಡಬೇಕಲ್ವಾ, ಹಾಗಾಗಿ ನನಗೆ ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಮಾಡಿದ್ದೆ. ಇವಾಗಲೂ ಅದನ್ನೇ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಇದು ಹುರ್ಗಡ್ಲೆ ಇರುತ್ತಲ್ಲ ಅದಕ್ಕೆ, ಮತ್ತು ಒಂಚೂರು ಏಲಕ್ಕಿಕಾಯಿ, ಒಂದು 5-6 ಏಲಕ್ಕಿಕಾಯಿ ಹಾಕಿ ಒಂದಷ್ಟು ಸಕ್ಕರೆ ಹಾಕಿ ಜಸ್ಟ್ 1-2 ಸಲ ರುಬ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನೂ ನಾನು ತಿಂದಿಲ್ಲ, ಹೊಟ್ಟೆ ಹಸ್ಕೊಂಡಿದ್ದೀನಿ. ಆಲ್ರೆಡಿ 1 o'clock ಟೈಮ್ ಆಗಿದೆ, ಏನೂ ತಿಂದಿಲ್ಲ. ಸೊ ಇದನ್ನ ಇಲ್ಲೇ ಹಿಂದೆನೇ ಇಟ್ಬಿಡೋಣ, ಎಲ್ಲ ಒಂದೇ ಅಲ್ವಾ. ಸೊ ಗೈಸ್, ಇದು ನಮ್ಮ ಮನೆಯ ಗಣೇಶ ಹಬ್ಬ. ಇವಾಗ ತೆಗಿ, ನಾನು ಅರ್ಶಿನ ಕುಂಕುಮ ಎಲ್ಲ ಇವಾಗ ಇಟ್ಕೊಂಡಿದ್ದೀನಲ್ಲ, ಇವಾಗ ಫೋಟೋ ಕ್ಲಿಕ್ ಮಾಡಿ ಚೆನ್ನಾಗಿ ಬರುತ್ತೆ.
ಗೈಸ್, ನಿಮಗೆ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಫಸ್ಟ್ ಹೇಳಿದ್ದೀನಿ, ದಯವಿಟ್ಟು ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ. ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಒಂದು ಗಣೇಶ ಹಬ್ಬ ಮಾಡಿರೋದ್ರಿಂದ, ಕೂರಿಸಿರೋದ್ರಿಂದ ಕೆಲವೊಂದಷ್ಟು ತಪ್ಪಾಗಿರುತ್ತೆ, ನಾನು ಒಪ್ಕೊತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ತಪ್ಪಾದರೆ ನಾನು ಮುಂದೆ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ. ಯಾಸ ಇಷ್ಟು ಹೇಳ್ತಾ ಇದು ಇವತ್ತಿನ ವಿಡಿಯೋ ಗೈಸ್. ಇನ್ನು ಏನೂ ತಿಂದಿಲ್ಲ, ಮನೇಲಿ ಪೂಜೆ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ಭರ್ಜರಿ ಊಟ ಬಾರಿಸ್ತೀನಿ, ಅದನ್ನು ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡ್ಬೋದು. ಗೈಸ್, ಊಟಕ್ಕೆ ಅಂತ ಹೇಳಿ ಒಬ್ಬಟ್ಟು, ತುಪ್ಪ, ಅನ್ನ ಸಾಂಬಾರು, ಒಡಿ, ಕಾಳುಗೊಜ್ಜು ಎಲ್ಲ ತಿಂದೆ, ಸಖತ್ತಾಗಿತ್ತು ಗೈಸ್. ಇವಾಗ ಊಟ ತಿಂದೆ. ಇವಾಗ ಅರ್ಶಿನ ಕುಂಕುಮ ನನ್ನ ಫ್ರೆಂಡ್ ಕೊಡ್ತಾ ಇದ್ದಾಳೆ. ಸೊ ಇವಾಗ ತಗೊಳ್ಳೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಬನ್ನಿ ಮೇಡಮ್. ನನ್ನ ಫ್ರೆಂಡ್ ಹರ್ಷಿತಾ ಗೊತ್ತಲ್ಲ. ನೋಡಿ ಬಾಗ್ನ ಕೊಡ್ತಾ ಇರೋದು. ಆ್ಯಕ್ಚುಲಿ ನಾನು ಇವಳಿಗೆ ಕೊಡಬೇಕು, ಇವಳು ನನಗೆ. ಥ್ಯಾಂಕ್ ಯು ಮಚ್ಚ. ಇವಳು ನನಗಿಂತ ದೊಡ್ಡವಳು, ಹಾಗಾಗಿ ನಾನು ಇವಳು ಕಾಲಿಗೆ ಬಿದ್ದು ಮಚ್ಚ. ಆಶೀರ್ವಾದ ಮಾಡು ಗೈಸ್. ನಾವಿಬ್ರದ್ದು 6 years ಫ್ರೆಂಡ್ಶಿಪ್ ಅಲ್ವೇನೆ? ಜಾಸ್ತಿನೇ ಆಯ್ತು ಅನ್ಸುತ್ತೆ. ಕಮಿಂಗ್ ಜೂನ್ ಸಂಕ್ರಾಂತಿ ಹಬ್ಬ ಬಂದ್ರೆ 7 years ನೋಡಿ. 7 years ಇಂದ ನಾವು ಕಂಪ್ಲೀಟ್ ಮಾಡಿದೀವಿ. 7 years ಅಲ್ಲಿ 1.5 year ಮಾತಾಡಿಲ್ಲ ಗೈಸ್. ಏನು ಏನಂತ? 7 years ಅಲ್ಲಿ 1.5 year ಮಾತಾಡಿಲ್ಲ. 7 years ಅಲ್ಲಿ 1.5 years ಮಾತಾಡಿಲ್ಲ, ಕಾಂಟ್ಯಾಕ್ಟ್ ಇಲ್ಲ, ನೋಡಿಲ್ಲ. ದೂರ 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 ಜಗಳ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಮಾತು ಬಿಟ್ಟಿಲ್ಲ, ಜಗಳ ಆಡಿಲ್ಲ. ಆದ್ರೆ ದೂರ ದೂರ. ಎಸ್ ಗೈಸ್, ಇದು ಇವತ್ತಿನ ಬ್ಲಾಗ್. ಐದು ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತೇಳಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.